ಸ್ಮರಣೆ ಮಾಡಿದ ಗೌತಮ ಬುದ್ಧ, ಬಸವೇಶ್ವರ ಹಾಗೂ ಅಂಬೇಡ್ಕರ್ನ ಸ್ಮರಣೆ ಮಾಡಿದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮ್ ಸರ್ ಅವರೇ, ಮಾಧುರಿ ಮೇಡಮ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ನಾಗಭೂಷಣ್ ಸರ್ ಅವರೇ, ರವೀಂದ್ರ ಸರ್ ಅವರೇ ಹಾಗೂ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರೇ, ಶಿಕ್ಷಕ ಬಂಧುಗಳೇ, ಪೋಷಕರೇ, ಪುಟಾಣಿ ಮಕ್ಕಳೇ, ಮೊದಲನೇದಾಗಿ ನಾನು ಈ ಒಂದು ಪ್ರಶಸ್ತಿ ಭಾಜನರಾಗಿದ್ದಕ್ಕೆ ಇಲಾಖೆಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ತುಂಬುವುದರಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಒಂದು ಮಟ್ಟಕ್ಕೆ ಗುರುತಿಸ್ಬಿಟ್ಟು ಈ ಒಂದು ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗಿ ನಾವು ಕರ್ತವ್ಯವನ್ನು ನಿರ್ವಹಿಸಿ ಇಲಾಖೆಗೆ ಒಳ್ಳೆಯ ಹೆಸರನ್ನು ತಂದುಕೊಡೋದಕ್ಕೆ ನಾವು ಖಂಡಿತ ಬದ್ಧವಾಗಿ ಕೆಲಸ ಮಾಡ್ತೀವಿ. ನಮ್ಮಿಂದ ನಾವು ಏನು ನಿರೀಕ್ಷೆಯನ್ನು ಇಟ್ಟನ್ನು ಮಕ್ಕಳಿಗೆ ಕಲಿಸ್ತೀವಿ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಮಕ್ಕಳು ಒಂದು ನಿಜವಾಗ್ಲೂ ಒಂದು ಪೆನ್ನುಗಳು ಕೂಡ ಇರಲ್ಲ, SSH ಇರಲ್ಲ, ಕಡು ಬಡ, ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಹೆಂಗಪ್ಪ ಅಂತಂದರೆ ತುಂಬ ಕಡು ಬಡತನದಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಿದ್ದಾರೆ. ನಾನು ಶಿವರಾಮ್ ಸರ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ವಿಶ್ವನಾಥ್ ಸರ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು. ಆಮೇಲೆ ಗುಪ್ತ ಸರ್ ಅವರು ಕೂಡ, ಬ್ರಹ್ಮಾನಂದ ಗುಪ್ತ ಸರ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು. ನನಗೆ ತುಂಬ ಖುಷಿ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ವಿಷಯಗಳನ್ನು ಹಂಚ್ಕೊಂಡು ಅಂತಂದರೆ, ಮೇಡಮ್ ನೀವು T-ಶರ್ಟ್ಗಳಿದ್ದಾವೆ, ನಮ್ಮ ಮಕ್ಕಳಿಗೆ ಅವ್ರನ್ನ ಕೊಡ್ಬೋದಾ, ಬುಕ್ಸ್ ಏನೇನು ಬೇಕು, ಹ್ಯಾಪಿ ಸ್ಕೂಲ್ ಅಂತ ಇದೆ, ಆ ಸ್ಕೀಮಲ್ಲಿ ನಿಮ್ಮ ಶಾಲೆಗೆ ಏನೇನು ಬೇಕಾಗುತ್ತೆ ಖಂಡಿತ ನಾವು ಒದಗಿಸ್ತೀವಿ ಅಂತಕ್ಕಂಥ ಭರವಸೆಗಳನ್ನು ನೀಡಿ ಗುಣಾತ್ಮಕ ಶಿಕ್ಷಣ ಹಾಗೂ ಕಲಿಕೆ, ಮಕ್ಕಳಿಗೆ ಸದೃಢವಾಗಿರ್ತಕ್ಕಂಥ ಕಲಿಕೆಯನ್ನು ಕೊಡೋದಕ್ಕೆ ನಮಗೆ ಈ ರೀತಿಯಾಗಿ ಕೈ ಜೋಡಿಸ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಈ ರೀತಿಯಾಗಿ ಎಲ್ಲ ಶಾಲೆಗಳಿಗೂ ಕೂಡ ಅವರು ದೇಣಿಗೆ ಇನ್ನೂ ಹೆಚ್ಚಾಗಿ ಕೊಡಲಿ ಅಂತ ಭಗವಂತ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ನಮ್ಮನ್ನು ಕರೆಸಿ ಸನ್ಮಾನ ಮಾಡೋದಕ್ಕೆ ಎಲ್ರಿಗೂ ಕೂಡ ಏನು ಕ್ಲಬ್ನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು